ಪೇಮೆಂಟ್, ಯೂಟ್ಯೂಬ್ ಪೇಮೆಂಟ್ಸ್ ಬಗ್ಗೆ ನಂಗೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಆಕ್ಚುಲಿ ಟು ಬಿ ಫ್ರಾಂಕ್, ಇವತ್ತು ಹೇಳ್ತೀನಿ ನಾನು ಯೂಟ್ಯೂಬ್ ಪೇಮೆಂಟ್ಸ್ ಬಗ್ಗೆ ಏನು ಎತ್ತ. ಒರಿಜಿನಲ್ ಐಡೆಂಟಿಟಿ ಇಟ್ಕೊಂಡು ನನಗೆ ಕ್ವೆಶನ್ ಮಾಡೋದಿಕ್ ಅವ್ರಿಗೆ ಮೀಟರ್ ಇಲ್ಲ. ಓಕೆನಾ? ಅವನಲ್ಲಿ ಏನ್ ವ್ಯಾಲ್ಯೂಸ್ ಇದೆ ತಿಳ್ಕೊಳಕ್ಕೆ, ಅವನಿಂದ ಏನ್ ಪಾಠ ಕಲಿಬಹುದು ನಾವು, ಈ ರೀತಿ ಎಲ್ಲ ನಾನ್ ನೋಡ್ತೀನಿ. ಅವನು ಇನ್ನೊಬ್ರಿಗೆ ಹೇಗ್ ಮಾದರಿ ಆಗ್ತಾನೆ, ನಾನು ಈ ರೀತಿ ನೋಡ್ತೀನಿ. ನನಗ್ ನಿಜವಾಗ್ಲೂ ದಿಮಾಕ್, ನಾನು ಎರಡೇ ಮಾತಾಡ್ತಿದ್ದೆ. ಅದು ಏನ್ ಮಾತು ಗೊತ್ತಾ, ಏನು ಅಂತಂದ್ರೆ ನೋಡಿ, ನಾನು ಪಾಸ್ವರ್ಡೇ ಮರ್ತೋಗ್ಬಿಟ್ಟೆ ಇದ್ರದ್ದು. ಯಾವ್ದೇ ಪುಟ್ಟ ವಿಷಯಕ್ಕೆಲ್ಲ ಕಿತ್ತಾಡ್ಬಿಡ್ತಾ ಇದ್ವಿ. ಆಮೇಲೆ ಎಲ್ಲೇ ಹೋದ್ರು ಜೊತೆಗೆ ಹೋಗೋದು, ಅಂಗಡಿ ಇರೋದ್ನೆಲ್ಲ ಹೋಗಿ ಅತ್ತೆ ಸೊಸೆ ಚೆನ್ನಾಗಿಲ್ವೇನೋ ಅದಕ್ಕೆ ಹಂಗಂತೆ ಹಿಂಗಂತೆ, ಏನಕ್ ಮಾತಾಡ್ತೀರಾ ಹಂಗೆಲ್ಲ. ಶೀಸ್ ಲೈಕ್, ನೀನೊಂದ್ ಮದ್ವೆ ಆಗು. ನಾನಂದೆ, ನೀನ್ ಮದ್ವೆ ಆದ್ಮೇಲೆ ಸೊ ಧನ್ಯ. ಇವ್ರ ಕ್ವಶನ್ಗೆ ನಾನು ಫುಲ್ಲು ಧನ್ಯ ಆಗೋದೆ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತು ಟೆರೆಸ್ ಮೇಲೆ ಬಂದ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗ್ ಬರುತ್ತೆ ಇಲ್ಲಿ. ಕೆಳಗಡೆ ವಿಡಿಯೋಸ್ ಮಾಡಿ ಮಾಡಿ ನನ್ಗೂ ಕೂಡ ಬೋರ್ ಆಗಿತ್ತು. ಸೊ ಫಾರ್ ದಿ ಚೇಂಜ್ ಇವತ್ತು ನಾನು ಟೆರೆಸ್ ಮೇಲ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ ಏನು ವಿಶೇಷ ವಿಡಿಯೋ ಅಂತ ತಮ್ನೇನಲ್ಲಿ ನೋಡಿದೀರಾ ನೀವು. ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ನಾನು ಕ್ವಶನ್ ಅಂಡ್ ಆನ್ಸರ್ಸ್. ಈ ವರ್ಷದ ಏನಿದೆ ನೀವು ಕೇಳ್ಬೋದು ನನ್ನ ಹತ್ರ, ವರ್ಷ ಮುಗಿಯೋ ಅಷ್ಟ್ರಲ್ಲಿ ಕೇಳ್ಬೋದು ಅಂತ ನಾನು ಹಾಕಿದ್ದೆ. ಡೇರಿಂಗ್ ಕ್ವಶನ್ಸ್, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಸೊ ಹಂಗೇನೆ ನನಗೆ ಕೆಲವೊಂದಷ್ಟು ಜನ ಡೇರಿಂಗ್ ಆಗೇನೆ ಕ್ವಶನ್ಸ್ ನ ಕೇಳಿದ್ದಾರೆ. ಈ ಚಾನ್ಸ್ ಬಿಡ್ಬಾರ್ದಪ್ಪ, ಇವಳನ್ನ ಕೇಳ್ಬೇಕು ಅನ್ನೋ ರೀತಿನೇ ಕೇಳಿದ್ದಾರೆ ಕೆಲವೊಬ್ರು. ಸೊ ಅದಕ್ಕೋಸ್ಕರ ನಾನು ಅವ್ರು ಏನ್ ಕಮೆಂಟ್ ಮಾಡಿದ್ದಾರೆ ಅದನ್ನು ಸಹ ನಿಮಗೆ ಪೋಸ್ಟ್ ಮಾಡ್ತೀನಿ, ನಾನಿಲ್ಲಿ ಅಟ್ಯಾಚ್ ಮಾಡ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಎರಡೂ ಕಮೆಂಟ್ ಮಾಡಿ ನಾನು ಕ್ವಶನ್ಸ್ ನ ಆನ್ಸರ್ ಮಾಡ್ತೀನಿ ಇವತ್ತು. ಸೊ ಏನೇನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ಬೋದು ನಿಮ್ಗೆ ಈ ವಿಡಿಯೋನ. ಯಾಕೆ ಅಂತಂದ್ರೆ ತುಂಬಾ ಪರ್ಸನಲ್ ಆಗಿರೋ ಕ್ವಶನ್ಸ್ ಸುಮಾರು ಜನ ಕೇಳಿದ್ದಾರೆ ನನ್ಗೆ. ಹೇಳ್ತೀನಿ ನಾನು ಏನೇನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಸೊ ಮೊದ್ಲನೇದು, ಒಂದು ವಿಡಿಯೋಗೆ ನನ್ಗೆ ನನ್ ಕಂಡ್ರೇನೆ ಆಗಲ್ಲ, ಮಕ್ಳನ್ನ ನೋಡಿ ಇಷ್ಟ ಪಡ್ತಾರೆ, ಮುದ್ದಾಡ್ತಾರೆ ಅಂತ ಅನ್ಬಿಟ್ಟು ಒಂದ್ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸೊ ದಟ್ ನನ್ಗೆ ಒಬ್ರು ಮಂಜುನಾಥ್ ಮನು ಅಂತ ಹೇಳಿ ಒಂದ್ ಕ್ವೆಶನ್ ಕೇಳಿದಾರೆ. ಆಕ್ಚುಲಿ ಅವ್ರದ್ದು ಕ್ವೆಶನ್ ಅದು, ನಾನು ಅದಕ್ಕೆ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡಿಲ್ಲ, ಅವ್ರಿಗೆ ವಿಡಿಯೋ ಮೂಲಕ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಅವ್ರದ್ದು ಏನ್ ಗೊತ್ತಾ ಕ್ವೆಶನ್, ವುಡ್ ಯು ರೆಫ್ಯೂಸ್ ಟು ಲೀವ್ ಯುವರ್ ಚಿಲ್ಡ್ರನ್ ಅಟ್ ಯುವರ್ ಪೇರೆಂಟ್ಸ್ ಹೋಮ್? ಡು ಯು ಅಗ್ರಿ ದಟ್ ಯುವರ್ ಪೇರೆಂಟ್ಸ್ ವಿಲ್ ನಾಟ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ ಇನ್ ಯುವರ್ ಆಬ್ಸೆನ್ಸ್? ನೀವು ನಿಮ್ ಮಕ್ಳನ್ನ ಅಪ್ಪ ಅಮ್ಮನ ಮನೇಲಿ ಬಿಟ್ಟು ಹೋಗ್ತೀರಾ ಅಂತ ಕ್ವೆಶನ್ ಮಾರ್ಕ್. ಆಮೇಲೆ ನೀವ್ ಇಲ್ದೇ ಇರೋವಾಗ ಅಪ್ಪ ಅಮ್ಮ ನಿಮ್ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಿಮಗ್ ನಂಬಿಕೆ ಇದೆಯಾ? ತುಂಬಾ ಒಳ್ಳೆ ಕ್ವೆಶನ್ ಕೇಳಿದೀರಾ. ಇದಕ್ಕೆ ಆನ್ಸರ್ ಏನ್ ಗೊತ್ತಾ, ಯಾರೇ ಆಗಿರ್ಲಿ ಅವ್ರವ್ರ ಮಕ್ಳನ್ನ ಒಂದ್ 10 ನಿಮಿಷ ಪಕ್ಕದ ಮನೇಲಿ ಬಿಡ್ತಾರೆ ಅಂತ ಅಂದ್ರು ನಮ್ ಮಕ್ಳು ಸೇಫ್ ಆಗಿರ್ತಾರ, ಸೆಕ್ಯೂರ್ ಆಗಿರ್ತಾರ, ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರೆ ಅವರು, ಅದ್ರ ಮೇಲೆನೆ ಬಿಡೋ ಅಂತದ್ದು. ಇನ್ನ ನಮ್ಮ ಸ್ವಂತ ಅಪ್ಪ ಅಮ್ಮನ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಕಣ್ಣು ಮುಚ್ಕೊಂಡು ನನ್ ಮಕ್ಳನ್ನ ಬಿಟ್ಟೋಗ್ತೀನಿ. ಏನು ಗೊತ್ತಾ, ನಮ್ಮ ಅಪ್ಪಂಗೆ 67 ವರ್ಷ, ನಮ್ಮಮ್ಮಂಗೆ 60 ವರ್ಷ. ಕಣ್ಣು ಮುಚ್ಚಲ್ಲ ಅವರು, ನನ್ ಮಕ್ಳನ್ನ ನೋಡ್ಕೊಂತಾನೆ ಇರ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಊಟನೂ ಸಹ ಮಾಡಲ್ಲ. ನನ್ನ ಮಕ್ಳು ಊಟ ಮಾಡಿದ್ಮೇಲೆ ನಮ್ಮ ಅಪ್ಪ ಅಮ್ಮ ಊಟ ಮಾಡೋದು. ಅವರು ಸೋಫಾ ಮೇಲೆ ಕುತ್ಕೊಂಡು ಆಟ ಆಡ್ತಿರ್ತಾರೆ, ಇಲ್ಲ ಆಚೆ ಈಚೆ ಕುತ್ಕೊಂಡು ಆಟ ಆಡ್ತಿರ್ತಾರೆ ಅಂತಂದ್ರೆ ಹಿಂದೆನೆ ಕೂತಿರ್ತಾರೆ ನಮ್ಮ ಅಪ್ಪ ಅಮ್ಮ. ಎಲ್ ಬೀಳ್ತಾರೋ, ಎಲ್ ಎದೊಳ್ತಾರೋ, ಏನ್ ಮಾಡ್ಕೊಂತಾರೋ ಅಂತ ಒಂದು ಭಯ ಇದೆ ಅವ್ರಿಗೆ. ಏನಕ್ಕೆ ಅಂತಂದ್ರೆ, ನಾನ್ ಆಚೆ ಹೋದ್ರು 1 hour 2 hours ಆಚೆ ಹೋದ್ರುನು ಕಾವಲು ಕಾಯ್ತಾ ಇರ್ತಾರೆ ನನ್ ಮಕ್ಳನ್ನ. ಅವ್ರು ಮಲಗಿದ್ರು ಅಷ್ಟೇನೆ ಅವ್ರ ಪಕ್ಕನೆ ಕುತ್ಕೊಂಡು ಇರ್ತಾರೆ. ಈ ರೀತಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋದು. ಹಿಂಗಿರುವಾಗ ನಾನ್ ಕಣ್ ಮುಚ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ನನ್ ಮಕ್ಳನ್ನ ಆರಾಮಾಗಿ ಬಿಟ್ಟು ಹೋಗ್ತೀನಿ. ಇನ್ನೂ ಒಂದ್ ಕ್ಲಾರಿಟಿ ಹೇಳ್ಬೇಕು ಅಂತಂದ್ರೆ, ನಾನು ಚಿನ್ನಿ ಹುಟ್ಟಿದಾಗ ಹಾಸ್ಪಿಟ್ಲ್ ಬಂದು ನಾನು ಅಮ್ಮನ ಮನೆ ಹತ್ರನೇ ತೋರಿಸ್ತಾ ಇದ್ದೆ. ಅವಳಿಗೆ ಎಲ್ಲೂ ಆಚೆ ಈಚೆ ಬೇರೆ ಹಾಸ್ಪಿಟ್ಲೇ ನಾವು ತೋರ್ಸಿರ್ಲಿಲ್ಲ. ಅವಳಿಗೆ ತಿಂಗಳಾದ್ರೆ ನೆಗಡಿ, ಕೆಮ್ಮು ಈ ತರ ಆಗ್ತಾನೆ ಇತ್ತು. ಸೊ ನನ್ನ ಹಸ್ಬೆಂಡ್ ಏನ್ ಮಾಡೋರು, ಫಸ್ಟ್ ಹಾಸ್ಪಿಟ್ಲ್ಗೆ ತೋರಿಸಿ ಅಮ್ಮನ ಮನೆ ಕರ್ಕೊಂಡ್ ಬಂದ್ಬಿಡೋರು. ಇಲ್ಲಿ ಹುಷಾರ್ ಮಾಡ್ಕೊಂಡು ಆರಾಮಾಗಿ ಬಾರಮ್ಮ ಅಂತ. ಏನಕ್ಕೆ ಹೇಳಿ, ಕಣ್ಣಾರೆ ನನ್ನ ಹಸ್ಬೆಂಡ್ ನೋಡಿದಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅವ್ರ ಕಣ್ಣಾರೆ ನೋಡಿದಾರೆ. ಹೋದಾಗ ಒಂಥರ, ಇಲ್ದೇದಾಗ ಒಂಥರ ಎಲ್ಲ ಮಾಡಲ್ಲ ನಮ್ಮ ಅಪ್ಪ ಅಮ್ಮ. ತುಂಬಾ ಜಿನಿಯನ್ ಆಗಿ ನನ್ನ ಮಕ್ಳನ್ನ ಅವ್ರು ಕಾಪಾಡ್ತಾ ಇದಾರೆ.
ಅವ್ರು ಬದುಕಿರೋದೇ ನನ್ ಮಕ್ಳಿಗೋಸ್ಕರ ಅಂತ ಹೇಳ್ತಾರೆ. ಇಂಥ ಒಳ್ಳೆ ಅಪ್ಪ ಅಮ್ಮನ್ನ ನಾನು ನನ್ನ ಮಕ್ಳನ್ನ ಬಿಟ್ಟು ಹೋಗ್ದಿರಾ ಇನ್ನೆಲ್ಲಿ ಬಿಟ್ಟು ಹೋಗಕ್ ಆಗತ್ತೆ ಹೇಳಿ. ತುಂಬಾ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ರಿ ನೀವು, ಸೊ ಹಂಗಾಗಿ ಆನ್ಸರ್ ಮಾಡಿದೀನಿ. ಇವ್ರದೇ ಇನ್ನೂ ಒಂದು ಪಾರ್ಟ್ 2 ಇದೆ, ಅದನ್ನೇ ಹೇಳ್ಬಿಡ್ತೀನಿ ಕೇಳಿ. ಪೀಪಲ್ ವಿಲ್ ಫಾಲೋ ಯು ವೆನ್ ಯು ಹ್ಯಾವ್ ಅ ಡಿಗ್ನಿಫೈಡ್ ಜಾಬ್, ನೇಮ್, ಫೇಮ್ ಅಂಡ್ ಮನಿ. ಸೊ ಅರ್ನ್ ನೇಮ್, ಫೇಮ್ ಅಂಡ್ ಮನಿ ಅಂಡ್ ಎವ್ರಿ ಒನ್ ವಿಲ್ ಗ್ರಾವಿಟೇಟ್ ಟುವರ್ಡ್ ಯು. ಅಟ್ ದಟ್ ಪಾಯಿಂಟ್ ಯು ಕ್ಯಾನ್ ಚೂಸ್ ಟು ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಫ್ರಮ್ ದೋಸ್ ಹೂ ಆರ್ ಇನ್ಸಿನ್ಸಿಯರ್. ಇವ್ರ ಕ್ವಶನ್ ಏನ್ ಗೊತ್ತಾ, ಮನುಷ್ಯ ಒಳ್ಳೆ ಕೆಲ್ಸ, ಹಣ, ಆಮೇಲೆ ಹೆಸರು ಎಲ್ಲ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲಾನು ಬರುತ್ತೆ ನಮ್ಮ ಹತ್ರ. ಆವಾಗ ನಿಮ್ ಜೊತೆ ಯಾರು ಸಿನ್ಸಿಯರ್ ಆಗಿರಲ್ಲ, ಜಿನಿಯನ್ ಆಗಿರಲ್ಲ, ಅವ್ರನ್ನ ನೀವೇ ದೂರ ತಳ್ಬೋದಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ಏನ್ ಗೊತ್ತಾ ಆನ್ಸರು, ನನ್ನ ಹತ್ರ ದುಡ್ಡು ನೋಡ್ಕೊಂಡ್ ಬರೋ ಅಂತ ಸಂಬಂಧಗಳು ನನಗ್ ಖಂಡಿತ ಬೇಕಾಗಿಲ್ಲ. ಇವಾಗ ನಾವು ಯಾರನ್ನೋ ಫ್ರೆಂಡ್ ಮಾಡ್ಕೊಂತೀವಿ ಅಂತಂದ್ರೆ, ನಿನ್ ಹತ್ರ ಎಷ್ಟು ದುಡ್ಡಿದೆ, ನೀನ್ ಎಷ್ಟ್ ಕೋಟಿಗ್ ಬಾಳ್ತೀಯ ಅಂತ ಕೇಳ್ಬಿಟ್ಟು ಫ್ರೆಂಡ್ ಮಾಡ್ಕೊಂತೀವ? ಇಲ್ಲ ಅಲ್ವಾ? ಹಂಗೆ ರಿಲೇಶನ್ಶಿಪ್ಗಳು ಸಹ ದುಡ್ಡಿದಾಗ ಒಂಥರ ನೋಡೋದು, ಇಲ್ದೇ ಇದ್ದಾಗ ಒಂಥರ ನೋಡೋದು, ಈ ತರ ರಿಲೇಶನ್ಶಿಪ್ ನನಗ್ ಬೇಡವೇ ಬೇಡ. ನಾನೇ ಅಂತವ್ರನ್ನೆಲ್ಲ ದೂರ ಇಟ್ಟಿದೀನಿ ಕೂಡ, ನನಗಂತವ್ರು ಬೇಡವೇ ಬೇಡ. ಇವಾಗ ನನ್ನ ಹತ್ರ ದುಡ್ಡಿದೆ ಅಂತ ಬರೋರು ನನಗ್ ಬೇಡ, ನನ್ನ ಹತ್ರ ಹೆಸರಿದೆ ಅಂತ ಬರೋರು ಬೇಡ. ನನ್ನ ಕಷ್ಟ ಸುಖದಲ್ಲಿ ಎರಡನ್ನೂ ನನ್ ಜೊತೆ ಸಮವಾಗಿ ಇರೋರ್ನ ಮಾತ್ರನೇ ನನ್ನ ಹತ್ರಕ್ಕೆ ಇಟ್ಕೊಳ್ಳೋದು ನಾನು. ಹಂಗೂ ಹೇಳಕ್ ಹೋದ್ರೆ ಇವೆರಡರಲ್ಲೂ ನನಗೆ ಇರೋರ್ನೇನೆ ನಾನೇ ದೂರ ತಳ್ಳಿದೀನಿ. ಆ ತರ ಮೈಂಡ್ ಸೆಟ್ ನನ್ಗೆ ದುಡ್ಡಿದ್ರೆ ಅವ್ರ ಹತ್ರ ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರನ್ನ ಕೀಳಾಗ್ ನೋಡ್ಬೇಕು, ಆ ತರ ಎಲ್ಲ ಅಲ್ಲ. ನನ್ ಜೊತೆ ಅವ್ರು ಹೆಂಗಿರ್ತಾರೆ ಅದು ಮ್ಯಾಟ್ರ್ ಆಗುತ್ತೆ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಅವ್ರಿಗೆ ಮನುಷ್ಯತ್ವನೇ ಇಲ್ಲ, ಅವ್ರಿಗೆ ಒಂದು ಕೃತಜ್ಞತೆ ಇಲ್ಲ ಅಂದ್ರೆ ಅಂತವ್ರೆಲ್ಲ ಏನಕ್ಕೆ? ನಾನ್ ಫಸ್ಟ್ ಬೆಲೆ ಕೊಡೋದು ಮನುಷ್ಯನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಮನುಷ್ಯತ್ವ, ಅವ್ನ ಎಷ್ಟು ಒಳ್ಳೆ ರೀತಿ ಮಾತಾಡ್ತಾನೋ, ಅವನಲ್ಲಿ ಏನ್ ವ್ಯಾಲ್ಯೂಸ್ ಇದೆ ತಿಳ್ಕೊಳಕ್ಕೆ, ಅವನಿಂದ ಏನ್ ಪಾಠ ಕಲಿಬಹುದು ನಾವು, ಈ ರೀತಿ ಎಲ್ಲ ನಾನ್ ನೋಡ್ತೀನಿ. ಅವನು ಇನ್ನೊಬ್ರಿಗೆ ಹೇಗ್ ಮಾದರಿ ಆಗ್ತಾನೆ, ನಾನು ಈ ರೀತಿ ನೋಡ್ತೀನಿ. ನನಗ್ ನಿಜವಾಗ್ಲೂ ಧಿಮಾಕ್ ಎಲ್ಲ ಮಾಡ್ಕೊಂಡು ದುಡ್ಡಿದೆ ಅಂತ ಧಿಮಾಕ್ ಮಾಡೋದು, ಇಲ್ಲ ಅಂದವ್ರನ್ನ ಕೀಳಾಗ್ ನೋಡೋದು, ಈ ತರ ರಿಲೇಶನ್ಶಿಪ್ನೆಲ್ಲ ನನ್ ಹತ್ರಕ್ಕೂ ಇಟ್ಕೊಳಲ್ಲ ನಾನು. ನಮ್ಮ ಹತ್ರನೂ ದುಡ್ಡಿದೆ, ಪಕ್ಕದವ್ರ ಹತ್ರನೂ ದುಡ್ಡಿದೆ, ಎಲ್ಲಾರ ಹತ್ರನೂ ದುಡ್ಡಿರುತ್ತೆ. ಯಾರು ಶೋ ಆಫ್ ಮಾಡ್ಕೊಂಡ್ ತಿರ್ಗಲ್ಲ. ಆತರ ತುಂಬಾ ಶೋ ಆಫ್ ಮಾಡೋರ್ನೆಲ್ಲ ನಾನು ತುಂಬಾ ಜನ ನೋಡಿದೀನಿ. ಅವರೆಲ್ಲ ಎಲ್ಲೆಲ್ಲಿ ಹೋದ್ರು ಅಂತಾನು ನೋಡಿದೀನಿ. ಸೊ ದಟ್ ನಾನ್ ಅಂತವ್ರ ಹತ್ರ ಎಲ್ಲ ನಾನು ಹೋಗೋದು ಇಲ್ಲ. ನಮ್ಮ ಹತ್ರ ಎಷ್ಟಿದೆ ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಕೊಂಡು ದೇವ್ರ ಕೊಟ್ಟಷ್ಟೇ ನಾವು ತಿನ್ಕೊಂಡು ಕುಡ್ಕೊಂಡು ಇರ್ತೀವಿ. ನಮ್ಗಂತೂ ಸವಾಸನು ಬೇಡ. ಇಲ್ಲ ನಿನ್ಗೊಂದ್ ಹೆಸರಿದೆ, ನಿನ್ಗೆ ಅದಿದೆ ಇದಿದೆ ಬರ್ತೀವಿ, ಯಾರು ಬೇಕಾಗಿಲ್ಲ ನನ್ಗ ಆ ತರದವ್ರು. ಸೊ ಮಂಜುನಾಥ್ ಮನು ಅವರೇ, ನಿಮ್ಗೆ ಇದಕ್ಕೆ ಆನ್ಸರ್ ಎಲಾಬ್ರೇಟ್ ಆಗಿ ಕೊಟ್ಟಿದೀನಿ ಅಂತ ಅನ್ಕೊಂತೀನಿ. ತುಂಬಾ ದೊಡ್ಡದಾಗೆ ಆನ್ಸರ್ ಮಾಡ್ಬಿಟ್ಟಿದೀನಿ ನಾನು. ಸೊ ಮುಂದಿನ ಕ್ವೆಶನಿಗೆ ಹೋಗೋದಾದ್ರೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಇದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ನಾನು, ಡೇರಿಂಗ್ ಕ್ವೆಶನ್ಸ್ ನ ಕೇಳಿ ಅಂತ. ಸೊ ತುಂಬಾ ಡೇರಿಂಗ್ ಆಗೆಲ್ಲ ಕೇಳ್ಬಿಟ್ಟಿದ್ದಾರೆ. ಈ ಚಾನ್ಸ್ ಬಿಡಬಾರ್ದು, ಇವಳನ್ನ ಕೇಳ್ಬೇಕು ಅಂತಾನೆ ಕೇಳಿದ್ದಾರೆ ಕೆಲವರೊಬ್ರು. ಸೊ ಹಂಗಾಗಿ ಏನಿಲ್ಲ, ಆಬ್ವಿಯಸ್ ಆಗಿ ನಾನು ಆನ್ಸರ್ ಮಾಡ್ತೀನಿ. ಶೀತಲ್ ಕನ್ನಡ ವ್ಲಾಗ್ಸ್, ಇವ್ರದ್ದು ಕ್ವೆಶನ್ ಏನಪ್ಪಾ ಅಂತಂದ್ರೆ, ಟೆಲ್ ಮಿ ಅಬೌಟ್ ಸ್ವೀಟ್ ಮೆಮೊರೀಸ್ ಇನ್ ದಿಸ್ ಇಯರ್. ಸ್ವೀಟ್ ಮೆಮೊರೀಸ್ ಆಬ್ವಿಯಸ್ ಆಗಿ ನನ್ ಮಗ ಹುಟ್ಟಿದ್ದು, ಹೌದು ಗೊತ್ತಿತ್ತು ಗಂಡ್ ಮಗುನೆ ಅಂತ, ಬಟ್ ಅವ್ನು ಹುಟ್ಟಿದಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ಅದೇ ಒಂದು ಸ್ವೀಟ್ ಮೆಮೊರೀಸ್ ಇನ್ ದಿಸ್ ಇಯರ್ ಅಂತ ಹೇಳ್ಬೋದು ನಾನು. ಅದನ್ ಬಿಟ್ಟು ಇನ್ ಯಾವ್ದು ಅಂತ ಖುಷಿ ಅಂತ ಯಾವ್ದು ಆಗಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ಇಲ್ಲಿ ಹಾಕ್ತಾ ಇರ್ತೀನಿ ನಿಮ್ಗೆ ಏನೇನ್ ಕ್ವಶನ್ಸ್ ಅಂತ ಹೇಳಿ. ನೆಕ್ಸ್ಟ್ ಪವನ್ ಎಸ್ ಅಂತ ಅನ್ಬಿಟ್ಟು, ಇವ್ರು ನನ್ನ ಕಂಟಿನ್ಯೂಸ್ ಫಾಲೋಯರ್. ಇವರು ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಅಂಡ್ ಕ್ವಶನ್ ಕೂಡ ಹಂಗೆ ಕೇಳಿದ್ದಾರೆ. ಮದ್ವೆ ಆದ್ಮೇಲೆ ನಿಮ್ಮ ಹಸ್ಬೆಂಡ್ ಆರ್ ಇನ್ ಲಾಸ್ ಜೊತೆ ಜಗಳ ಅಥವಾ ಬಿಟರ್ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಡೇರಿಂಗ್ ಅಂತ ನೀವೇ ಹಾಕೊಂಡಿದೀರಾ, ಅದಕ್ಕೆ ಕೇಳಿದೀನಿ. ಕಂಫರ್ಟಬಲ್ ಆಗಿದ್ರೆ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಮದ್ವೆ ಆದ್ಮೇಲೆ ನಿಮ್ಮ ಹಸ್ಬೆಂಡ್ ಜೊತೆ ಜಗಳ ಮಾಡಿದೀರಾ ಅಂತ ಕೇಳಿದ್ದಾರೆ, ಅತ್ತೆ ಮಾವ ಜೊತೆ ಜಗಳ ಮಾಡಿದೀರಾ ಅಂತ ಕೇಳಿದ್ದಾರೆ. ಮನೆ ಅಂತ ಅಂದ್ಮೇಲೆ ಜಗಳ, ಮನಸ್ತಾಪ, ಕೋಪ ಇರಲ್ವಾ? ಇದ್ದೇ ಇರುತ್ತೆ. ಯಾರ ಮನೇಲಿ ಇರಲ್ಲ ಹೇಳಿ? ಇನ್ನ ನನ್ನ ವಿಷಯಕ್ಕೆ ಬರೋದಾದ್ರೆ, ನನ್ನ ಗಂಡನ ವಿಷಯಕ್ಕೆ ಬರೋದಾದ್ರೆ,
ಸೀರಿಯಸ್ ಆಗಿ ನಾವ್ ಯಾವತ್ತು ಅಂತ ವಿಕೋಪಕ್ಕೆ ಹೋಗಿ ಜಗಳ ಆಡ್ತಿರ್ಲಿಲ್ಲ. ಪರ್ಸನಲ್ ಅಂತ ನಾವ್ ಯಾವ್ದು ಜಗಳ ಆಡ್ತಿರ್ಲಿಲ್ಲ. ಏನಂತಂದ್ರೆ ಒಂದು ನಾನ್ ಫಾಲೋ ಮಾಡ್ತಾ ಇದ್ದಿದ್ದು, ಅವ್ರಿಗೆ ತುಂಬಾ ಕೋಪ ಜಾಸ್ತಿ. ಅವ್ರು 100 ಮಾತ್ ಮಾತಾಡಿದ್ರೆ ನಾನ್ 2 ಮಾತ್ ಮಾತಾಡ್ತಿದ್ದೆ. ಅದು ಏನ್ ಮಾತ್ ಗೊತ್ತಾ? ಇಷ್ಟೇ ನಾನ್ ಮಾತಾಡ್ತಿದ್ದು. ಅವ್ರು ಮಾತಾಡ್ತಾರೆ ಅಂತ ನಾನ್ ಮಾತಾಡೋದು, ನಾನ್ ಮಾತಾಡ್ತಾರೆ ಅಂತ ಅವ್ರು ಮಾತಾಡೋದು ಮಾಡಿದ್ರೆ ಅಲ್ಲಿ ವ್ಯಾನಿಷ್ ಆಗೋಗ್ಬಿಡುತ್ತೆ. ಸೊ ನಾನ್ ಏನ್ ಮಾಡ್ತಿದ್ದೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿದ್ದೆ, ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಕಟ್ ಆಫ್ ಮಾಡ್ತಿದ್ದೆ. ಸೊ ನಾವ್ ಎಷ್ಟೇ ಜಗಳ ಮಾಡಿದ್ರು ಪರ್ಸನಲ್ ಅಲ್ಲ, 10 ನಿಮಿಷ ಅಷ್ಟೇ, 10 ನಿಮಿಷ ತಿರ್ಗಾ ನಾವು ಪ್ಯಾಚಪ್ ಆಗೋಗ್ತಿದ್ವಿ. ಅಂತ ವಿಕೋಪಕ್ಕೆಲ್ಲ ಆಡ್ತಾ ಇರ್ಲಿಲ್ಲ ನಾವು. ಸೊ ಇನ್ನ ಇನ್ಲಾಸ್ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಮಾವ ಅವ್ರ ಪಾಪ ಅವ್ರ ಜೊತೆ ನಾನೇನ್ ಯಾವತ್ತು ಜಗಳ ಅಂತ ಏನ್ ಆಡಕ್ ಹೋಗಿಲ್ಲ ಪಾಪ. ಇನ್ನ ನಮ್ಮ ಅತ್ತೆ ವಿಷಯಕ್ಕೆ ಬರೋದಾದ್ರೆ, ಸಣ್ಣ ಪುಟ್ಟ ಮಾಮೂಲಿ ಸಣ್ಣ ಪುಟ್ಟ ಇರುತ್ತಲ್ಲ, ಆ ಸಣ್ಣ ಪುಟ್ಟ ಇದ್ರೂನು ಸಹ ಅದೇನೋ ಒಂದ್ 10 ನಿಮಿಷ, ಅರ್ಧ ಗಂಟೆ, 1 ಅವರ್ ಈ ರೀತಿ ಅಷ್ಟೇನೆ. ಮಾಮೂಲಿ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಆ ತರದ್ದು. ಅವ್ರ ಹೆಂಗೆ ಅಂತಂದ್ರೆ, ನಮ್ಮ ಅತ್ತೆ ಪಾಪ ಒಂದ್ ದಿವಸ ಹಿಂಗೇನೆ ಏನೋ ಯಾವ್ದೋ ವಿಷಯಕ್ಕೆ ಏನೋ ಸುಮ್ನೆ ಮುನಿಸ್ಕೊಂಡು ಹೋಗಿ ರೂಮಲ್ಲಿ ಕುತ್ಕೋಬಿಟ್ಟಿದೀನಿ ನಾನು. ಅವ್ರು ಅನ್ಕೊಂಡಿದಾರೆ ನಾನ್ ತಿಂಡಿನೇ ತಿಂದಿಲ್ಲ ಅವತ್ತು ಅಂತ. ಆಕ್ಚುಲಿ ನಾನೇನ್ ಮಾಡಿದ್ದೆ, ನನ್ನ ಹಸ್ಬೆಂಡ್ ಸಾಕು ಅಂತ ಅನ್ಬಿಟ್ಟು ತಟ್ಟೆಲಿ ಬಿಟ್ಟು ಹೋಗಿದ್ರು ಊಟನ. ತಿನ್ಕೋ ಲಕ್ಷ್ಮಿ ನೀನು ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ, ಅದೇ ತಟ್ಟೆಲಿ ಇನ್ನೂ ಒಂಚೂರು ಹಾಕೊಂಡು ಚೆನ್ನಾಗಿ ತಿಂದಿದ್ದೆ. ಅರೆ ನಮ್ಮ ಅತ್ತೆ ಏನ್ ಅನ್ಕೊಂಡ್ಬಿಟ್ಟಿದಾರೆ, ನಾನ್ ತಿಂದೇ ಇಲ್ಲ ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡ್ಬಿಟ್ಟಿದೀನಿ, ಮುನ್ಸ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಂಡು ಪಾಪ ರೂಮಿಗೆ ಊಟ ತಗೊಂಬಂದು ತಿನ್ಸಿದ್ರು ನನ್ಗೆ. ಆ ತರ ಅವ್ರದ್ದು ಮೆಂಟಾಲಿಟಿ. ಸೊ ಏನೇ ಜಗಳ ಆಡಿದ್ರು ಏನ್ ಒಂದ್ ಬೆಳೆಸ್ಕೊಂಡ್ ಹೋಗಲ್ಲ ನಾವಿಬ್ರುನು, ಅಲ್ಲಿಗೆ ಸಾರ್ಟ್ ಔಟ್ ಆಗುತ್ತೆ. ಅವ್ರು ಒಂಥರ ಹೆಂಗೆ ಅಂತಂದ್ರೆ ಇನ್ನೋಸೆನ್ಸ್ ಒಂಥರ. ಅಂತ ವಿಕೋಪಕ್ಕೆ ಅಂತ ಅತ್ತೆ ಸೊಸೆ ಯಾವತ್ತೂ ಜಗಳಾಡ ಹೋಗಿಲ್ಲ. ಇವತ್ತು ಕಾಲ್ ಮಾಡಿದ್ರು ಒಂದ್ ಮಿನಿಮಮ್ ಅಂದ್ರೂ 1/4 ಗಂಟೆ, ಅರ್ಧ ಗಂಟೆ ಖಂಡಿತ ಮಾತಾಡ್ತೀವಿ ನಾವು. ಅದೆಲ್ಲ ಏನು ಸಮಸ್ಯೆನೇ ಇಲ್ಲ ನಮ್ಗೆ. ಓಕೆ, ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವೆಶನ್ ಬಂದು ರಕ್ಷಾ ಅವ್ರು ಕೇಳಿದ್ದಾರೆ, ರಕ್ಷಾ ಚಾನಲ್ ಅವರು. ಯೂಟ್ಯೂಬ್ ಪ್ರಾರಂಭದಲ್ಲಿ ಮತ್ತು ಈಗ ನಿಮ್ಮ ಸಂಬಂಧಿಕರ ಸಪೋರ್ಟ್ ಹೇಗಿದೆ? ಅವರ ಅಭಿಪ್ರಾಯ ಏನಿತ್ತು ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ? ಆಕ್ಚುಲಿ ಎಲ್ರೂನು ಏನಂದ್ರು, ಏನೋ ಒಂದ್ ಸ್ಟಾರ್ಟ್ ಮಾಡು, ನಾನು ಏನೋ ಒಂದು ಅಂತಾನೆ ಸ್ಟಾರ್ಟ್ ಮಾಡಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಂಗೆ. ನನ್ನ ಇಡೀ ಫ್ಯಾಮಿಲಿ ನನ್ನ ಫಾಲೋ ಮಾಡತ್ತೆ, ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ಗೆ. ಆಕ್ಚುಲಿ ಅವರೇ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾರೆ ನನ್ಗೆ, ಆ ರೀತಿ ಮಾಡು, ಈ ರೀತಿ ಮಾಡು ಅಂತ. ಇನ್ನ ನಮ್ಮ ಅಪ್ಪ ಅಮ್ಮ ಹೇಳ್ಬೇಕು ಅಂತಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ, ನನ್ನ ಕಸಿನ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ, ನನ್ನ ತಂಗಿ, ಆಮೇಲೆ ನಮ್ಮ ಅತ್ತೆ ಆಗಿರ್ಬೋದು, ಅವರು ಅಷ್ಟೇ. ಇಲ್ಲ ಮಾಡು, ಚೆನ್ನಾಗ್ ಮಾಡಮ್ಮ, ಇದ್ರಲ್ಲೇ ನೀನು ಚೆನ್ನಾಗಿ ಹೆಸರು ಮಾಡು ಅಂತ ಈ ರೀತಿ ಎಲ್ಲ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರ ನನ್ಗೆ. ಅದ್ರಲ್ಲಿ ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದನೇ ನಾನು ಇಷ್ಟೆಲ್ಲ ವಿಡಿಯೋಸ್ ಮಾಡ್ತಾ ಇರೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಖಂಡಿತ ನನ್ಗೆ ಎಲ್ರದ್ದು ಬ್ಲೆಸ್ಸಿಂಗ್ಸ್ ಇದ್ದೇ ಇದೆ ನನ್ಗೆ. ಇವಾಗ ನನ್ಗೊಬ್ರು ಸಜೆಸ್ಟ್ ಮಾಡಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳದ್ನಲ್ಲ, ಅವರು ಸಹ ಅಷ್ಟೇ. ಅಂಡ್ ಇನ್ನೊಬ್ರು ಸುಧಾ ಅಂತ ಹೇಳಿ, ಸಿಸ್ ಐ ಹ್ಯಾವ್ ಡೌಟ್, ನೀವು ಎಲ್ಲಾ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ತೀರಾ, ಫಾಲೋ ಮಾಡಿ ಅಂತ. ನಿಮ್ ತಂಗಿದ್ ಯಾಕೆ ಹಾಕಲ್ಲ? ಹಾಕ್ತಾ ಇರ್ತೀನಿ ಸಿಸ್ಟರ್, ನಾನು ಗೀತಾ ಗಿರೀಶ್ ವ್ಲಾಗ್ಸ್ ಅಂತ ಅನ್ಬಿಟ್ಟು ಹಾಕ್ತಾ ಇರ್ತೀನಿ, ನೋಡ್ಬೋದು. ಅವಳು ಸಹ ನಾನು ಮೆನ್ಷನ್ ಮಾಡ್ತೀನಿ ಚಾನಲ್ ನೇಮು, ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಸೃಷ್ಟಿ ಅಂತ ಹೇಳಿ, ನೀವು ಮತ್ತೆ ನಿಮ್ ತಂಗಿ ಚಿಕ್ಕ ವಯಸ್ಸಲ್ಲಿ ಕಿತ್ತಾಡ್ತಾ ಇದ್ರಾ, ಇಲ್ಲ ಲವಿಂಗ್ ಸಿಸ್ಟರ್ಸ್ ಆಗಿದ್ರಾ? ತುಂಬಾನೇ ಕಿತ್ತಾಡಿದೀವಿ. ಆಮೇಲೆ ತುಂಬಾ ಒಂದು ಬಾಂಧವ್ಯನೂ ಇದೆ ನಮ್ಮಲ್ಲಿ. ಎಲ್ಲಿ ಕಿತ್ತಾಟ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವಿಬ್ರು ಹೆಂಗೆ ಅಂತಂದ್ರೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಿತ್ತಾಡ್ಬಿಡ್ತಾ ಇದ್ವಿ. ಆಮೇಲೆ ಎಲ್ಲೇ ಹೋದ್ರು ಜೊತೆಗೆ ಹೋಗೋದು, ಅಂಗಡಿಗೆ ಹೋಗೋದು, ತಿನ್ನಕ್ ಹೋಗೋದು, ಪ್ರತಿ ಒಂದು ವಿಷಯಕ್ಕೂನು ನಾವಿಬ್ರುನು ತುಂಬಾ ಶಾಪಿಂಗ್ ಆಗಿರ್ಬೋದು, ಏನೇ ಒಂದ್ ಚಾಯ್ಸ್ ಮಾಡೋದಾಗಿರ್ಬೋದು, ಇವತ್ಗೂ ಅಷ್ಟೇನೆ. ಬಟ್ ಅವಳು ಸ್ವಲ್ಪ ಬ್ಯುಸಿ ಇರೋದ್ರಿಂದ, ನಾನು ನನ್ನ ಲೈಫಲ್ಲಿ ಬ್ಯುಸಿ ಇರೋದ್ರಿಂದ, ಸ್ವಲ್ಪ ಫಂಕ್ಷನ್ ಆತರ ಏನಾದ್ರು ಇದ್ರೆ ಬರ್ತಾಳೆ ಹೋಗ್ತಾಳೆ. ಬಟ್ ಶಾಪಿಂಗು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಮುಂಚೆ ತರ ಇರಕ್ಕಾಗಲ್ಲ, ಯಾಕಂದ್ರೆ ಮದ್ವೆ ಆಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಬಟ್ ಹೆಂಗೆ ಯಾವ ಲೆವೆಲ್ ವರ್ಗೂ ಕಿತ್ತಾಡಿದೀವಿ ಅಂತಂದ್ರೆ, ಮಾಮೂಲಿ ಎಲ್ಲಾರು ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲ ಇರ್ತಾರಲ್ಲ, ಸೊ ಹಂಗೇನೆ ನಾವು ಸಹ. ಸೊ ಇದಕ್ಕೆ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ಬಟ್ ಯಾವ್ದೇ ಕಾರಣಕ್ಕೂನು ನಾನ್ ಹೇಳೋದ್ ಏನು ಅಂತಂದ್ರೆ, ನೋಡಿ ನಾನು ಪಾಸ್ವರ್ಡೇ ಮರ್ತೋಗ್ಬಿಟ್ಟೆ ಇದ್ರದ್ದು. ಯಾವ್ದೇ ಕಾರಣಕ್ಕೂ
ಒಬ್ರಿಗೊಬ್ರು ಅಣ್ಣ ತಂಗಿ ಯಾರೇ ಆಗಿರ್ಬೋದು ಬಿಟ್ಕೊಡ್ಬಾರ್ದು ಯಾವ್ದೇ ಒಂದು ಸಂದರ್ಭದಲ್ಲೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಉತ್ತರ ಸಿಕ್ತು ಅನ್ಕೊಂತೀನಿ. ಇನ್ನೊಬ್ರು ನಾಗವೇಣಿ ಅಂತ ಹೇಳಿ, ಸಿಸ್ ನಿಮ್ದು ಲವ್ ಮ್ಯಾರೇಜ್? ಸಿಸ್ ನೀವು ನನ್ನ ಬ್ಲಾಗ್ಸ್ ನೋಡಿದ್ರೆ ನೀವು ಈ ಕ್ವಶನ್ ನನಗೆ ಕೇಳ್ತಾ ಇರ್ಲಿಲ್ಲ ಅಲ್ವಾ. ಆಮೇಲೆ ಇನ್ನೊಬ್ರು ನನ್ಗೆ ಪರ್ಸನಲ್ ಆಗಿ ನನಗೆ ಗೊತ್ತಿರೋರನ್ನೇ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರೋಂತ ಕ್ವಶನ್, ರೀಲ್ಸ್ ಮಾಡ್ತೀನಲ್ವಾ ನಾನು ಏನಕ್ಕೆ ರೀಲ್ಸ್ ಮಾಡ್ತಾ ಇದ್ದೀನಿ? ನನ್ ಆಕ್ಟಿಂಗ್ ಪ್ಯಾಷನ್ನೇ ಅಲ್ಲ ನಂದು. ನನ್ ಯಾವತ್ತು ಈ ಟಿಕ್ ಟಾಕ್ ಆಗಿರ್ಬೋದು, ರೀಲ್ಸ್ ಆ ತರ ಎಲ್ಲ ನಾನು ಮಾಡ್ದವಳೆ ಅಲ್ಲ. ಏನೋ ಒಂದ್ 2-3 ಟಿಕ್ ಟಾಕ್ ಮಾಡಿರ್ಬೋದು, ಅಷ್ಟು ಬಿಟ್ರೆ ನಾನು ಅದನ್ನೇ ಒಂದು ಇದಾಗ ನಾನು ಮಾಡ್ದವಳೆ ಅಲ್ಲ. ನಾನು ಯಾವತ್ತು ನನ್ ಸ್ಕೂಲಲ್ಲೂ ಅಷ್ಟೇ ಇದು ನಾಟಕ ಡ್ರಾಮಾ ಅದಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ನಾನು ಹೋಗ್ತಾ ಇದ್ದಿದ್ದೆ ಡ್ಯಾನ್ಸ್ ಜಾಸ್ತಿ, ನನ್ಗೆ ಡ್ಯಾನ್ಸ್ ಇಷ್ಟ ಜಾಸ್ತಿ. ಸೊ ಹಂಗಿರೋವಾಗ ಸುಮ್ನೆ ಇರ್ಲಿ ಒಂದ್ ಮಾಡೋಣ, ಏನೋ ಒಂದು ಉಪಯೋಗ ಆಗುವಂತದ್ ಒಂದು ಕಂಟೆಂಟ್ ಇಟ್ಕೊಂಡ್ ಮಾಡೋಣ. ಇವಾಗಿನ ನನ್ನ ಸಿಚುವೇಶನ್ ಸ್ವಲ್ಪ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೊಬೇಕು ತುಂಬಾನೇ. ಮಾಡೋಣ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡೋಣ ಅಂತ ನಾನು ಮಾಡ್ದೆ. ಹಿಂಗಿರುವಾಗ ಏನಾಯ್ತು, ಒಬ್ರು ನನಗೆ ತುಂಬಾ ಕ್ಲೋಸ್ಡ್ ಅಂತ ಹೇಳ್ಬೋದು, ನನಗೆ ಕ್ಲೋಸ್ ಅಲ್ಲದೆ ಇರ್ಬೋದು, ಬಟ್ ಅವರು ನನ್ನ ರೀಲ್ಸಿಗೆ ಬಂದು ಒಂದ್ ಕ್ವೆಶನ್ ಕೇಳಿದ್ರು. ಏನು ಯಾವಾಗ್ಲೂ ಅತ್ತೆ ಸೊಸದೆ ಮಾಡ್ತಾ ಇರ್ತೀರಾ? ನಿಮ್ ಅತ್ತೆದೇ ಮಾಡ್ತೀರಾ? ನೀವು ನಿಮ್ದೇ ಮಾಡ್ತೀರಾ? ಸಿಚುವೇಶನ್ ನಿಮ್ದೇನಾ? ನಿಮ್ ಅತ್ತೆ ಹಿಂಗೇನಾ ಹಂಗೇನಾ ಅಂತ. ಅದಕ್ಕೆ ನಾನಂದೆ, ಎಷ್ಟು ನಿಂದು ವಯಸ್ಸು? ಶಿ ಇಸ್ ಲೈಕ್ 18 years ಆಗಿಲ್ಲ ಅವಳಿಗೆ ಅನ್ಕೊಂತೀನಿ. 18 years, ಓಕೆ ಫೈನ್. ಈ ನಾನು ಹಾಕದೆಲ್ಲ ನಮ್ಮ ಅತ್ತೆ ಸೊಸೆದೆ ಅಂತ ನೀನ್ ಏನಕ್ಕೆ ಅನ್ಕೊಂತೀಯ? ಎಲ್ಲ ನಂದೇ ಕಂಟೆಂಟು ಅಂತ ನೀನ್ ಏನಕ್ಕೆ ಅನ್ಕೊಂತೀಯ? ಕಂಟೆಂಟ್ ಆಗೇ ನೋಡ್ಬೇಕು ಆಯ್ತಾ. ಕುಂಬಳಕಾಯಿ ಕಳ್ಳ ಅಂತಂದ್ರೆ ಏನಕ್ಕೆ ಹೆಗ್ಲು ಮುಟ್ ನೋಡ್ಕೋಬೇಕು ಆಯ್ತಾ. ಇಂಥವ್ರು ಇರೋದ್ರಿಂದಾನೇ ಅತ್ತೆ ಸೊಸೆ, ಅತ್ತೆ ಮಾವ, ಅಮ್ಮ ಮಗಳು, ನಾದ್ನಿ, ಓರ್ಗಿತ್ತಿ ಇಂತಿಂತವ್ರಿಗೆ ಜಗಳ ಆಗದೆ ಇಂಥವ್ರಿಂದಾನೆ. ಕ್ಯೂರಿಯಾಸಿಟಿ ಅವ್ರಿಗೆ ಏನ್ ಮಾಡ್ತಿರೋದು, ಇವಳೊಂದ್ ಕಂಟೆಂಟ್ ಮಾಡ್ತಿದ್ದಾಳೆ ಅಂತಂದ್ರೆ ಅದನ್ನ ಕಂಟೆಂಟ್ ಆಗೇ ನೋಡಿ. ಏನಕ್ಕೆ ಅದನ್ನ ರಿಲೇಟ್ ಮಾಡ್ತೀರಾ? ನಮ್ ಲೈಫ್ ರಿಲೇಟ್ ಆಗಿರೋದೇ ನಾವು ಕಂಟೆಂಟ್ ಮಾಡ್ಬೇಕಾ? ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದ ನಾವು? ನನ್ನ ಆನ್ಸರ್ ರೂಢಾಗೆ ಇತ್ತು ಆ ಹುಡ್ಗಿಗೆ. ಅದಕ್ಕೆ ಶೀ ಇಸ್ ಲೈಕ್, ನೀನೊಂದ್ ಮದ್ವೆ ಆಗು. ನಾನಂದೆ, ನೀನ್ ಮದ್ವೆ ಆದ್ಮೇಲೆ ಇದೇ ಚಾನಲ್ ಬಂದ್ ಕಮೆಂಟ್ ಹಾಕು ಅಂತಂದೆ. ಆ ಕಮೆಂಟ್ ಅವಳು ಎರೇಸ್ ಮಾಡಿದಾಳೆ ಅನ್ಸುತ್ತೆ, ಇದ್ರೆ ನಾನು ಶಾರ್ಟ್ಸ್ ಹಾಕ್ತೀನಿ ನಿಮ್ಗೆ. ನೀನ್ ಮದ್ವೆ ಆದ್ಮೇಲೆ ಕಮೆಂಟ್ ಹಾಕು ನನ್ ಹಿಂಗೆ ಬಂದು ಅಂತಂದೆ. ಅವಳೇನಂದ್ಲು ಗೊತ್ತಾ, ನನ್ನ ನಾದ್ನಿ ಈ ತರ ಇಲ್ಲ, ಇನ್ನ ಮದ್ವೆನೇ ಆಗಿಲ್ಲ ಆ ಹುಡ್ಗಿ, ಅವ್ರ ನಾದ್ನಿ ಈ ತರ ಇಲ್ವಂತೆ. ಯಾ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಿದಾರೆ? ಅನುಭವ ಆಗ್ಬೇಕು ಫಸ್ಟ್, ಆಮೇಲೆ ಬಂದ್ ಕಮೆಂಟ್ ಹಾಕ್ಬೇಕು. ಇನ್ನ 18 years ಏನ್ ಅನುಭವ ಇದೆ ಅಂತ ನನಗ್ ಬಂದ್ ಕಮೆಂಟ್ ಹಾಕಿದ್ಯಾ? ಅದು ಒಂದ್ ಅತ್ತೆ ಸೊಸೆ ಕಂಟೆಂಟ್ಗೆ ಕಮೆಂಟ್ ಹಾಕಿದಾಳೆ. ಆಮೇಲೆ ತಿರ್ಗಾ ಪರ್ಸನಲ್ ಆಗಿ ಬಂದು ಹಂಗಲ್ಲ ಹಿಂಗಲ್ಲ, ಐ ಹ್ಯಾವ್ ಅ ಸಾಫ್ಟ್ ಕಾರ್ನರ್ ಫಾರ್ ಯು. ನನಗ್ ಸಾಫ್ಟ್ ಕಾರ್ನರ್ ಬೇಡ ನನಗ್ ಸಾಫ್ಟ್ ಕಾರ್ನರ್ ಆಯ್ತಾ. ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಆನ್ ಯು. ರೆಸ್ಪೆಕ್ಟ್ ಇಟ್ಕೋ. ಬಟ್ ಇಲ್ಲಿ ಹೆಂಗೆ ಪೋಡ್ರೆ ಅನ್ಸುತ್ತೆ ಅಂತಂದ್ರೆ, ಇವಾಗ ಫಾರ್ ದ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹೀರೋಯಿನ್ಸ್ ಅವ್ರೊಂದ್ ಕಂಟೆಂಟ್ ಇಟ್ಕೊಂಡು ಅಮ್ಮ ಮಗಳು, ಅತ್ತೆ ಸೊಸೆ, ಗಂಡ ಹೆಂಡತಿ ಈ ತರ ಕ್ಯಾರೆಕ್ಟರ್ಸ್ ತುಂಬಾ ಮಾಡ್ತಾರೆ ಅವ್ರು. ಹಂಗನ್ಬಿಟ್ಟು ಅವ್ರ ಮನೆಗಳಲ್ಲಿ ಇಲ್ಲ ನೀನ್ ನನ್ ಬಗ್ಗೆ ಮಾಡ್ಬಿಟ್ಟಿದ್ಯಾ ಅಂತ ಅಮ್ಮ ತಳ್ಬಿಡ್ತಾಳ, ಅಪ್ಪ ತಳ್ಬಿಡ್ತಾನ, ಅಪ್ಪ ಬೈದ್ ಬಿಡ್ತಾರ, ಸೊಸೆ ಅತ್ತೆ ಈ ತರ ಎಲ್ಲ ಬೈದ್ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರ, ಹೊಡೆದ್ ಬಿಡ್ತಾರ, ಬೈದ್ ಬಿಡ್ತಾರ. ಇಲ್ಲ ತಾನೇ. ಕಂಟೆಂಟ್ ನ ಕಂಟೆಂಟ್ ಆಗಿ ನೋಡ್ಬೇಕು, ಎಂಟರ್ಟೈನಿಂಗ್ ಆಗಿ ನೋಡ್ಬೇಕು. ಅದನ್ ಬಿಟ್ಬಿಟ್ಟು ನೀನು ಇಲ್ಲ ನಿಮ್ ಮನೇಲಿ ಈ ತರ ಪ್ರಾಬ್ಲಮ್ ಇದೆ ಅದಕ್ಕೆ ನೀನ್ ಈ ತರ ಕಂಟೆಂಟ್ ಮಾಡ್ತಾ ಇದ್ಯಾ, ಯಾರಿಗೋ ಉರ್ಸಕ್ ಮಾಡ್ತಾ ಇದ್ಯಾ, ಹಂಗ್ ಮಾಡ್ತಾ ಇದ್ಯಾ, ಹಿಂಗ್ ಮಾಡ್ತಾ ಇದ್ಯಾ, ಈ ತರ ಎಲ್ಲ ಮೈಂಡ್ ಸೆಟ್ ಬಿಟ್ಬಿಡಿ. ಸೊ ನಾನ್ ಹೇಳೋದ್ ಏನು ಅಂತಂದ್ರೆ, ಕಂಟೆಂಟ್ ತರ ನೋಡಿ. ಏನು ತುಂಬಾ ತಲೆ ಕೆಡ್ಸ್ಕೊಂಡಲ್ಲ, ಅಯ್ಯೋ ಇವಳಿಗೆ ಆಗ್ಬಿಟ್ಟಿದ್ಯೇನೋ ಅದಕ್ಕೆ ಹಾಕ್ಬಿಟ್ಟಿದ್ದಾಳೆ. ನಾನು ಅವಳು ಕ್ಲಾರಿಟಿನೂ ಕೊಟ್ಟಿದ್ದೀನಿ ಅಲ್ಲಿ. ಅಮ್ಮ ನಮ್ಮ ಮನೆಯವ್ರು ಎಲ್ರೂ ನೋಡ್ತಾರೆ ಚಾನೆಲ್ನ, ನನ್ನ ರೀಲ್ಸ್ ನ ಎಲ್ರೂ ನೋಡ್ತಾರೆ, ಅವ್ರೇನೆ ನನ್ ಕೇಳಲ್ಲ. ನಾನು ಅಮ್ಮನ್ ಮಾಡಿದೀನಿ, ಅಪ್ಪನ್ ಮಾಡಿದೀನಿ, ಅತ್ತೆ ಸೊಸೆದ್ ಮಾಡಿದೀನಿ, ಸೊಸೆದು ಸಹ ಮಾಡಿದೀನಿ ಆಯ್ತಾ. ಎಲ್ಲಾ ತರ ಕಂಟೆಂಟ್ಸು ಮಾಡಿದೀನಿ ನಾನು. ನೀನ್ ಸ್ಪೆಸಿಫಿಕ್ ಆಗೇ ಬಂದು ನಿನ್ಗೆ ಅನ್ವಯ ಆಗುತ್ತಾ ಇದು ಅಂತ ಕೇಳಿದ್ರೆ, ನಿನ್ ಕ್ಯೂರಿಯಾಸಿಟಿ ಅಲ್ದೆ ಇನ್ನೇನ್ ಅಂತ ಹೇಳಿ. ನಾನು ಅದನ್ನ ಪೋಸ್ಟ್ ಸಹ ನಾನು ಮಾಡಿದ್ದೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲೂ ಸಹ ಪೋಸ್ಟ್ ಮಾಡ್ತೀನಿ ನೋಡಿ. ಹೆಂಗೆಲ್ಲ ಮೆಂಟಾಲಿಟಿಗಳಿರುತ್ತೆ ಜನಕ್ಕೆ. ನಿಜವಾಗ್ಲೂನು ಅವಳಿಗೆ ಕ್ಯೂರಿಯಾಸಿಟಿ ಅಲ್ವಂತೆ. ಬಟ್ ಕ್ಯೂರಿಯಾಸಿಟಿ ಅಲ್ದಿರ ಇನ್ನೇನು, ಇದಕ್ಕೂ ಮೇಲೆ ಇನ್ನೇನ್ ಕೊಡಕ್ ಆಗತ್ತೆ ಹೇಳಿ ನನ್ನ ಆನ್ಸರ್. ಅಲ್ಲ ಇನ್ನೂ ಒಬ್ರು ಕಲಾವಿದ್ರು ಅಂತಾನೆ ಹೇಳ್ಬೋದು ಅವರು.
ಎಷ್ಟು ಚೆನ್ನಾಗಿ ಒಂದು ಐಡಿ ಕ್ರಿಯೇಟ್ ಮಾಡಿ, ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡಿ, ನಂಗೆ ಪಕ್ಕಾ ಗೊತ್ತು ಅದು ಫೇಕ್ ಐಡಿ ಅಂತ. ಇಲ್ಲಿ ಹಾಕ್ತೀನಿ ನನ್ನ ಸ್ಕ್ರೀನ್ ಮೇಲೆ. 7 ಮಿನಿಟ್ಸ್, ಎಕ್ಸಾಕ್ಟ್ ಆಗಿ 7 ಮಿನಿಟ್ಸ್ ಅನ್ಕೊಂತೀನಿ, ಕ್ರಿಯೇಟ್ ಮಾಡಿದ ತಕ್ಷಣ ಬಂದು ನನ್ನ ಕಮ್ಯುನಿಟಿ ಪೋಸ್ಟ್ಗೆ ಒಂದು ಕಮೆಂಟ್ ಹಾಕಿದ್ದಾರೆ, ಕ್ವಶನ್ಸ್ ಕೇಳಿದ್ದಾರೆ ಅವರು. ಆಯ್ತಾ, ನಂಗೆ ಪಕ್ಕಾ ಗೊತ್ತು. ಇವರೆಲ್ಲ ಏನ್ ಗೊತ್ತಾ, ಒಂದು ಒರಿಜಿನಲ್ ಐಡೆಂಟಿಟಿ ಇಟ್ಕೊಂಡು ನನಗೆ ಕ್ವಶನ್ ಮಾಡೋದಿಕ್ ಅವ್ರಿಗೆ ಮೀಟರ್ ಇಲ್ಲ. ಓಕೆನಾ, ಅವ್ರಿಗೆ ಗೊತ್ತಿದೆ ನಾನು ಯಾರು ಅಂತಾನು ಗೊತ್ತು, ಏನಂತಾನು ಗೊತ್ತು. ಬೇಕು ಅಂತ ಈ ಕ್ವಶನ್ ಕೇಳಿರೋದು. ಹಾಕ್ತೀನಿ ನೋಡಿ ಇವಾಗ ನಾನು ಆ ಕ್ವಶನ್ ಏನು ಅಂತ ಹೇಳ್ತೀನಿ ಇವಾಗ. ಧನ್ಯ ಅಂತೆ, ಧನ್ಯ ಬೈದ್ನೂರ್ ಅಂತೆ. ಪಕ್ಕಾ ಗೊತ್ತು ನೀವು ನನಗೆ ಗೊತ್ತಿರೋರೆ ಅಂತ. ಯಾಕಂದ್ರೆ 7 ಮಿನಿಟ್ಸ್ ಅಲ್ಲೇ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನನಗೆ ಬಂದು ನನ್ಗೋಸ್ಕರನೇ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಕ್ವಶನ್ ಕೇಳಿರೋ ತರ ಇದೆ. ಸೊ ಧನ್ಯ, ಇವರ ಕ್ವಶನ್ಗೆ ನಾನು ಫುಲ್ಲು ಧನ್ಯ ಆಗೋದೆ. ಮದ್ವೆ ಆದವಾಗ ಮತ್ತೆ ನಿಮ್ಮ ಜೊತೆ ಹೇಗೆ ನಡ್ಕೊಳ್ತಿದ್ರು, ಮತ್ತೆ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ಬಗ್ಗೆ ಏನಾದ್ರೂ ಹೇಳೋದು ಮಾಡ್ತಿದ್ರ? ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆನ್ಸರ್, ಇಟ್ಸ್ ನಾಟ್ ಕಂಪಲ್ಸರಿ ಅಂತ ಕೇಳಿದಾರೆ. ಬಟ್ ಆನ್ಸರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ರು ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡ್ಬಂದು ನನ್ಗೋಸ್ಕರ ಅಂತ ಕಮೆಂಟ್ ಮಾಡಿದಾರೆ. ಸೊ ಹಂಗಾಗಿ ಮದ್ವೆ ಆದವಾಗ ಹೇಗ್ ನೋಡ್ಕೋತಿದ್ರು ಅಂತಾದ್ರೆ ಚೆನ್ನಾಗೇ ನೋಡ್ಕೊಂತಿದ್ರು. ನಾವು ಸಹ ಚೆನ್ನಾಗಿ ಕುತ್ಕೊಂಡು ಗಂಟೆಗಟ್ಲೆ ಮಾತಾಡ್ತಾ ಇದ್ವಿ, ನನ್ಗಿನ್ನ ನೆನ್ಪಿದೆ. ಅಂಡ್ ಅಡ್ಗೆ ಸಹ ತುಂಬಾ ಚೆನ್ನಾಗ್ ಮಾಡೋರು. ನಮ್ಮತ್ತೆ ಇವಳೇ ಮಾಡ್ಲಿ ಅಡ್ಗೆನ ಅಂತ ಕಾಯ್ಕೊಂಡಂತೂ ಕುತ್ಕೊಂತಾ ಇರ್ಲಿಲ್ಲ ಅವರು. ಶಿ ಇಸ್ ಗುಡ್ ಆಕ್ಚುಲಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ಇನ್ನೊಂದ್ ಕ್ವಶನ್ ಏನ್ ಕೇಳಿದ್ದೆ, ಸೊಸೆ ಬಗ್ಗೆ ಆ ಮಗನ ಹತ್ರ ಏನಾದ್ರು ಹೇಳ್ತಿದ್ರಾ ಅಂತ ಕೇಳಿದ್ರೆ ಕ್ವಶನ್. ಆಕ್ಚುಲಿ ನಮ್ಮ ಅತ್ತೆಗೆ ಏನ್ ಗೊತ್ತಾ, ಮಗ ಸೊಸೆ ಇಬ್ರು ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋದು ಒಂದೇ ಉದ್ದೇಶ ಅವ್ರಿಗೆ. ಇನ್ನೊಂದವ್ರಿಗೆ ಮಗನ ಹತ್ರ ಏನಾದ್ರು ಹೇಳ್ತಿದ್ರ ಚಾಡಿ ಅಂತಾದ್ರೆ ಹೇಳಕ್ ಏನು ಇರ್ಲಿಲ್ಲ. ಆಕ್ಚುಲಿ ಇದ್ದಿದ್ದೇ ಒಂದು, ನಾನು ಲೇಟಾಗಿ ಎದೋಳ್ತೀನಿ ಅನ್ನೋದು ಒಂದು. ನಾನು ಅರೌಂಡ್ ಒಂದು 7:30, 8 ಆ ತರ ಎದೋಳ್ತಿದ್ದೆ ನಾನು. ಅದ್ ಒಂದು ಬಿಟ್ರೆ ಬೇರೆ ಇನ್ನೇನು ಹೇಳಿರಲ್ಲ ಅಂತ ಅನ್ಕೊಂತೀನಿ. ಹೇಳಿದ್ರು ಸಹ ನನ್ನ ಹಸ್ಬೆಂಡು ಆ ತರ ಹೇಳ್ಕೆ ಮತ್ತು ಕೇಳೋ ಅಲ್ಲ. ಇವಾಗ ನಾನ್ ಹೇಳಿದ್ರು ಹೆಂಡತಿ ಮಾತ್ ಕೇಳ್ತಾನೆ, ಇಲ್ಲ ಅಮ್ಮನ್ ಮಾತ್ ಕೇಳ್ತಾನೆ, ಆ ತರ ಎಲ್ಲ ಇರ್ಲಿಲ್ಲ ನನ್ ಗಂಡ. ಅವ್ರದೇ ನಿರ್ಧಾರ, ಅವ್ರದೇನೆ ಸ್ಟ್ಯಾಂಡು, ಎಲ್ಲ ಅವ್ರದೇ ತಲೆ. ಅವ್ರ ಮಾತ್ ಕೇಳ ಆ ಕಡೆ ಹೋಗ್ಬೇಕು, ಇವ್ರ ಮಾತ್ ಕೇಳಿ ಈ ಕಡೆ ಹೋಗ್ಬೇಕು, ಆ ತರ ಅಲ್ಲವೇ ಅಲ್ಲ ನನ್ ಗಂಡ. ಆ ತರ ಇದ್ದಿದ್ದು. ಸೊ ಹಂಗಾಗಿ ನನಗೆ ಆ ವಿಷಯಕ್ಕೆ ತುಂಬಾನೇ ಕ್ಲಾರಿಟಿ ಇದೆ ನನಗೆ. ಅಂದ್ರೆ ಬೇಗ ಎದೋಳಲ್ಲ ಅನ್ನೋದು ಒಂದು. ಏನಕ್ಕೆ ಬೇಗ ಎದೋಳ್ತಾ ಇರಲಿಲ್ಲ ನಾನು ಅಂತಂದ್ರೆ, ನನಗ್ ಮದ್ವೆ ಆಗಿ 1 ತಿಂಗಳಿಗೆಲ್ಲ ನನಗೆ 1-1.5 ತಿಂಗಳಿಗೆಲ್ಲ ನಾನು ಕನ್ಸೀವ್ ಆದೆ ನಾನು. ಸೊ ಮಾಮೂಲಿ ಗೊತ್ತಿರುತ್ತಲ್ವಾ ಹೆಂಗಿರುತ್ತೆ ಆ ಟೈಮಲ್ಲಿ, ವಾಂತಿ, ತಲೆನೋವು, ತಲೆ ಸುತ್ತು, ತಿರ್ಗಾ 9 ತಿಂಗಳು ಫುಲ್ ಪ್ರೆಗ್ನೆಂಟ್, ಆಮೇಲೆ ಮಗು ಆಯ್ತು. ಹೆಂಗೆ ನಾವು ಎದ್ದಿ 6 ಗಂಟೆ 5:15ಗೆಲ್ಲ ಎದ್ದಿ ಹೆಂಗೆ ನಾವು ಎಲ್ಲ ಮಾಡಕ್ಕಾಗುತ್ತೆ ಕೆಲಸ ಕಾರ್ಯಗಳೆಲ್ಲ. ಹಂಗಿದ್ರುನು ನಾನು ಮಾಡ್ತಿದ್ದೆ, ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ನಾನು ಮಾಡ್ತಾ ಇದ್ದೆ. ಆಮೇಲೆ ಹಿಂದೆನೆ 1 ವರ್ಷದ 3 ತಿಂಗಳು 4 ತಿಂಗಳಿಗೆಲ್ಲ ನನ್ ಮಗ ಪ್ರೆಗ್ನೆಂಟ್ ಆದ ಹಿಂದೆನ ನಾನು. ಈ ರೀತಿ ನನ್ನ ಮದ್ವೆ ಜರ್ನಿಲಿ ನಾನು ಹೋಗಿರೋ ಅಂತದ್ದು. ನನ್ನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ಬೇಕು ಅನ್ನೋದಾದ್ರೆ ಏನು ಇಲ್ಲ, ಲೇಟಾಗಿ ಎದೊಳ್ತಿದ್ದೆ ಅನ್ನೋದು ಒಂದೇ ಹೇಳಿರ್ತಾರೆ ಅನ್ಕೊಂತೀನಿ ನಾನು. ಅದೇ ಹೇಳಿರೋದು. ಅದ್ ಬಿಟ್ರೆ ಇನ್ನೇನು ಇಲ್ಲ. ಮಾಮೂಲಿ ನನ್ಗಾದಾಗ ನಾನು ಅಡ್ಗೆ ಮಾಡ್ಕೊಂತಿದ್ದೆ, ಅವ್ರಿಗಾದಾಗ ಅವ್ರು ಮಾಡ್ಕೊಂತಿದ್ರು. ಅದೆಲ್ಲ ಏನು ಕಂಪ್ಲೇಂಟ್ಸ್ ಎಲ್ಲ ಏನು ಇಲ್ಲ. ಬಟ್ ತುಂಬಾ ಜನಕ್ಕೆ ಕುತೂಹಲ ಇದೆ ಈ ಪ್ರಶ್ನೆಗೆ. ಯಾಕೆ ಅಂತಂದ್ರೆ, ಅತ್ತೆ ಸೊಸೆ ಹೆಂಗಿದ್ದೀರಾ ನೀವು, ಹೆಂಗೆ ಏನು ಅಂತ ಎಲ್ಲ. ಚೆನ್ನಾಗೇ ಇದೀವಿ ನಾವು, ಆಕ್ಚುಲಿ ಚೆನ್ನಾಗೇ ಇದೀವಿ. ನೀವ್ ಯಾಕೆ ಚೆನ್ನಾಗಿಲ್ಲ ಇವ್ರು ಅಂತ ಏನಕ್ಕೆ ಅನ್ಕೊಂತೀರಾ ಜನಗಳು? ಇವಾಗ ನೋಡಿ, ನಮ್ಮ ಅಪ್ಪ ಏನಾದ್ರು ಬೈದ್ರೆ ನಾನು ಹಂಗೆ ಹೇಳಿರ್ತೀನಿ, ನನ್ ತಂಗಿ ಬೈದ್ರೆ ಹಂಗೆ ಹೇಳ್ತೀನಿ ಅಂತ ನಾನೇ ಹೇಳಿದೀನಲ್ವಾ. ಸೊ ನಿಮ್ ಕ್ಲಾರಿಟಿ ಕೊಡ್ತಾ ಇದೀನಿ ನಾನು. ಸುಮ್ನೆ ಇಲ್ದಿರೋದ್ನೆಲ್ಲ ಅತ್ತೆ ಸೊಸೆ ಚೆನ್ನಾಗಿಲ್ವೇನೋ ಅದಕ್ಕೆ ಹಂಗಂತೆ ಹಿಂಗಂತೆ ಏನಕ್ ಮಾತಾಡ್ತೀರಾ ಹಂಗೆಲ್ಲ? ಅವ್ರಿಗೂ ವಯಸ್ಸಾಗೈತೆ. ಇವಾಗ ನಾನ್ ಮಕ್ಳನ್ನ ನೋಡ್ಕೋಬೇಕು. ಸೊ ಇವಾಗ ನಾನು ಸುಮ್ನೆ ಏನೇನೋ ತಲೆ ಕೆಡ್ಸ್ಕೊಂಡು ಅವ್ರ ಹಂಗಂತೆ ಹಿಂಗಂತ ನಾನು ತಲೆ ಕೆಡ್ಸ್ಕೊಳಕ್ ನಾನು ರೆಡಿ ಇಲ್ಲ ಈಗ. ಸೊ ಧನ್ಯ ಅವ್ರೆ, ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನಾನು. ಆನ್ಸರ್ ಪರ್ಫೆಕ್ಟ್ ಆಗಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಾನು. ಓಕೆ. ಅಂಡ್ ಪೇಮೆಂಟ್
ಯೂಟ್ಯೂಬ್ ಪೇಮೆಂಟ್ಸ್ ಬಗ್ಗೆ ನಂಗೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಆಕ್ಚುಲಿ ಟು ಬಿ ಫ್ರಾಂಕ್ ಇವತ್ತು ಹೇಳ್ತೀನಿ ನಾನು ಯೂಟ್ಯೂಬ್ ಪೇಮೆಂಟ್ಸ್ ಬಗ್ಗೆ ಏನು ಎತ್ತ ಅಂತ ಅನ್ಬಿಟ್ಟು. ನನಗೆ ಎಷ್ಟು ಪೇಮೆಂಟ್ಸ್ ಆಗಿರ್ಬೋದು ಗೆಸ್ ಮಾಡಿ ಒಂದು ಅಂದಾಜ್ ಇದೆಯಾ ನಿಮ್ಗೆ? ನನಗೆ ಇದುವರೆಗೂ ಒಂದು 2 ಪೇಮೆಂಟ್ಸ್ ಆಗಿದೆ ನನಗೆ ಅಷ್ಟೇನೆ. ಜೂನ್ ಅಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ದು ನಂದು. ಬಟ್ ಇಲ್ಲಿವರೆಗೂ ನಾನು ತಗೊಂಡಿರೋದು 2 ಪೇಮೆಂಟ್ಸ್ ಅಷ್ಟೇನೆ. ಇನ್ನು ಬ್ರೀಫ್ ಆಗೆಲ್ಲ ಹೇಳ್ಬೇಕು ಅಂತಾದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾನು ಹೇಳೋಂಗಿಲ್ಲ. ಸೊ ಅದಕ್ಕೇನೆ ಪುಟ್ಟದಾಗಿ ನಿಮಗೆ ಹೇಳಿದೀನಿ. ನಾನು ತುಂಬಾ ಜನಕ್ಕೆ ಈ ವಿಷಯವಾಗಿ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಲ್ಯಾಕ್ಸ್ ಟುಗೆದರ್ ಬರ್ತಿದೆ ಹಂಗೆ ಹಿಂಗೆ ಅಂತ. ಓಕೆ, ಪಾಸಿಟಿವ್ ಆಗಿ ತಗೊಂತೀನಿ. ಲ್ಯಾಕ್ಸ್ ಟುಗೆದರ್ ಬರೋ ತರಾನೇ ಆಗ್ಲಿ, ನಿಮ್ಗೂ ಸಹ ಕರೆದು ನಾನು ಪಾರ್ಟಿ ಮಾಡಿಸ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.